ಬೇಡ. ಖಂಡಿತವಾಗಿಯೂ 15th ಡೇಗೆ ಒಂದು 2 ಎಲಿಮಿನೇಷನ್ಸ್ ಆಗಬೇಕು. ಎಲಿಮಿನೇಷನ್ ಪ್ರೋಸೆಸ್ ಹೇಗಿದೆ, ಎಷ್ಟು ವೋಟಿಂಗ್ಸ್ ಬರ್ತಾ ಇದೆ, ಜನರಲ್ಲಿ ಯಾವ ಥರದ ಕ್ಯಾರೆಕ್ಟರ್ಸನ್ನು ಲೈಕ್ ಮಾಡ್ತಾ ಇದ್ದಾರೆ. ಎಲ್ಲ ಜನ ಅಂದರೆ ಕ್ಯಾರೆಕ್ಟರ್ಸು, ಮಾತಿನವ್ರು ಬೇಕಾ, ಸತ್ಯ ಇರೋರು ಬೇಕಾ, ಫೈಟಿಂಗ್ ಆಡೋರು ಬೇಕಾ. ಇನ್ನು ಬಿಗ್ ಬಾಸಲ್ಲಿ ರೊಮ್ಯಾನ್ಸ್ ಹುಟ್ಟಿಲ್ಲ, 2 ಪ್ರೀತಿ ಹುಟ್ಟಬೇಕು. ನಾನು ನಮ್ಮ ಅಪಾರ್ಟ್ಮೆಂಟಲ್ಲೇ ನೆಲೆಸಿರುವ ಧರ್ಮ ಕೀರ್ತಿ ರಾಜ್ ಕಣ್ಣ ಸೆಲೆಗೆ ಹುಡುಗ ಲವ್ ಮಾಡ್ತಾನೆ ಅಂದ್ಕೊಂಡ್ರೆ ಅವ್ನು ಬಾಯೇ ತೆಗಿತಾ ಇಲ್ಲ. ರೈ ಅವ್ರ ಜೊತೆಗೆ ಲವ್ ಆಗುತ್ತೆ ಅಂದ್ಕೊಂಡೆ. ಖಂಡಿತ ನನಗೆ ಐ ಆಮ್ ವೆರಿ ವೆರಿ ಸರ್ಪ್ರೈಸ್ಡ್. ಲವ್ ಶುರು ಹಚ್ಕೊಂಡಿಲ್ಲ. ರಂಜಿತ್ ಅವ್ರದ್ದೊಂದು ಲವ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅದು ಆಗಿಲ್ಲ. ಸ್ವಲ್ಪ ಆಗ್ತಾ ಇದೆಯಾ? ಲವ್ ಆಗಬೇಕು. ಯಾಕೆ ಅಂದರೆ ಒಂದು ಫಿಲ್ಮಲ್ಲಿ ವಿಲನ್ನೂ ಬೇಕು, ಹೀರೋನೂ ಬೇಕು, ಹೀರೋಯಿನ್ನೂ ಬೇಕು, ರೊಮ್ಯಾನ್ಸು ಬೇಕು, ಕಣ್ಣೀರೂ ಬೇಕು. ಬರೇ ಹೊಡೆದಾಟಕ್ಕೆ ಅದು ಫ್ರಂಟ್ ಬೆಂಚ್ ಅವ್ರಿಗೆ ಮಾತ್ರ ಆಗ್ಬಿಡುತ್ತೆ. ಫ್ಯಾಮ್ಲಿ ಆಡಿಯನ್ಸ್ ಬರಬೇಕು ಅಂದರೆ ನಿಮಗೆ ರೊಮ್ಯಾನ್ಸ್ ಬೇಕು. ಆ ರೊಮ್ಯಾನ್ಸ್ ಶುರು ಆದಾಗಲೇ ಪ್ರೀತಿ, ಎಮೋಷನ್ಸು, ಮನುಷ್ಯನ ಎಮೋಷನ್ಸ್ಗಿರ್ತಕ್ಕಂಥ ವ್ಯಾಲ್ಯೂ ಎಲ್ಲವೂ ಹೊರಗೆ ಬಂದಾಗಲೇ ಅದು ಬಿಗ್ ಬಾಸಿನ ಒಂದು. ಬಿಗ್ ಬಾಸ್ ಅನೇಕ ಲವ್ ಸ್ಟೋರಿಗಳಿಗೆ ಜನ್ಮ ಕೊಟ್ಟಿದೆ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಆಗಿರ್ಬೋದು, ದಿವ್ಯಾ ಹುಡುಗ ಅರವಿಂದ್ ಆಗಿರ್ಬೋದು, ದೀಪಿಕಾ ದಾಸ್, ಶೈನ್ ಶೆಟ್ಟಿ ಆಗಿರ್ಬೋದು, ಅನೇಕ ಲವ್ ಹುಟ್ಟಿರೋದನ್ನು ನಾವು ನೋಡಿದ್ದೇವೆ. ಅದು ಕಲ್ಮಿನೇಟ್ ಆಗುತ್ತೋ ಅದು ಸೆಕೆಂಡ್ರಿ, ಬಟ್ ಆ ಸೀಸನಲ್ಲಿ ಒಂದು ಪರಿಶುದ್ಧವಾದ ಪ್ಯೂರ್ ಲವನ್ನು ನಾವು ನೋಡಿದ್ದೇವೆ. ಸೊ ಇನ್ನು ಅದಾಗಬೇಕು ಅನ್ನೋದು ನನ್ನ ಒಂದು ಆಸೆ. ಇನ್ನು ಮೊದಲನೆಯ ವಾರದ ಎಲಿಮಿನೇಷನ್ ಆಗಿಲ್ಲ, ಅಚ್ಚರಿ ಎಲಿಮಿನೇಷನ್ ಇರುತ್ತೆ. ಯಾಕಂದರೆ ಎಲ್ಲರೂ ಫಸ್ಟ್ ಓವರಲ್ಲೇ ಬಾರಿಸ್ಬಿಟ್ಟಿದ್ದಾರೆ. ಯಾರು ಸ್ಟ್ರೈಕ್ ರೇಟ್ ಇದ್ರೆ ನೋಡಿಕೊಂಡು ಅದ್ರ ಮೇಲೆ ಈಸಿ ಡಿಕ್ಟೇಟ್ ಮಾಡ್ತಾರೆ. ಮೊದಲಲ್ಲಿ ಏನಾಗ್ತಾ ಇತ್ತು, ಯಾರ್ಯಾರು ಫಸ್ಟ್ ಬಾಲ್ ಔಟ್ ಆಗಿದ್ರೇ ಅವರು ಒಂದು ವಾರದಿಂದ ಹೊರಟೋಗ್ತಾಯಿದ್ರು. ಈಗ ಎಲ್ಲರೂ ಬಾರಿಸಿದ್ದಾರೆ 4-6 ಸ್ಟ್ರೈಕ್ ರೇಟ್ ಮೇಲೆ ಮೊದಲನೇ ವಾರದ ಎಲಿಮಿನೇಷನ್. ಸೊ ನಿಮ್ಮ ಮನಸ್ಸಿನ ಪ್ರಕಾರ ಅಂದರೆ ನೀವು ಎಲ್ಲ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ಇವ್ರು ಗೆಲ್ಲಬೇಕಪ್ಪ ಅಂತ ಅನಿಸಿರುತ್ತಲ್ವ ಸರ್, ಅದು ಯಾರು ಅಂತ? ನನಗೆ ಚೈತ್ರ ಕುಂದಾಪುರ ಅವ್ರು ಗೆಲ್ಲಬೇಕು ಅಂತ. ಅನೇಕ ಬಾರಿ ಸ್ತ್ರೀ ಸಮಾನತೆ, ಈಕ್ವಾಲಿಟಿ ಅಂತ ಬಂದಾಗ ಬಿಗ್ ಬಾಸು ತಾರತಮ್ಯ ಮಾಡುತ್ತೆ, ಬರೀ ಗಂಡಸರನ್ನ ಗೆಲ್ಲಿಸ್ತಾರೆ ಅನ್ನೋದು ಒಂದು ಆಪಾದನೆ ಬಿಗ್ ಬಾಸ್ ಮೇಲಿದೆ. ಶ್ರುತಿ ಅವರ ನಂತರ ಬಿಗ್ ಬಾಸ್ ಫಿನಾಲೆ ಟಾಪ್ 5 ಹೆಣ್ಮಕ್ಳು ಬಂದಿರ್ಬೋದು, ಆದರೆ ಸುದೀಪ್ ಅವರ ಎಡಗೈ ಮತ್ತು ಬಲಗೈಯಲ್ಲಿ ಕೇವಲ 8 ಸಲ ಗಂಡ್ಮಕ್ಳಿದ್ದಾರೆ. ಹೆಣ್ಮಕ್ಳು ಬಂದಿರೋದು 2 ಸಲ. ಸೊ ಒಂದು ಅವಕಾಶ, ಒಂದು ಚಾಂಪಿಯನನ್ನು ನಾವು ನೋಡ್ತಾ ಇದ್ದೀವಿ. ಐ ಡೋಂಟ್ ನೋ ಹೇಗೆ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಚೈತ್ರ ಅವರು. ಬರೀ ಮಾತಲ್ಲೇ ಮುಂದೆ ಒರೆಸ್ತಾರ, ಜಗಳದಲ್ಲೇ ಅವ್ರ ಜೀವನ ಕಾಪಾಡ್ಕೊತಾರ, ಬರೀ ನಂದೇ ಸರಿ ಅಂತ ಮುಂದೆ ಜನರಿಗೆ ಅದು ಅಸಹ್ಯ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಆಕೆಯಲ್ಲಿ ಎಲ್ಲ ಥರದ ಪೊಟೆನ್ಷಿಯಲ್ ಇದೆ. ಮನೆ ಕ್ಲೀನ್ ಮಾಡುವ ಪೊಟೆನ್ಷಿಯಲ್ ಇದೆ, ಮನೆ ಅಡುಗೆ ಮಾಡುವ ಪೊಟೆನ್ಷಿಯಲ್ ಇದೆ, ಹೆಣ್ಮಕ್ಳ ಜೊತೆ ನಡ್ಕೊಂಡು ಹೋಗೋ ಪೊಟೆನ್ಷಿಯಲ್ ಇದೆ, ಸಂಸ್ಕೃತಿ ಇದೆ, ಆಟದ ಒಂದು ಪ್ರತಿಭೆಯನ್ನು ನೋಡಬೇಕು, ಟಾಸ್ಕು ಎಲ್ಲವೂ ನೋಡಿದಾಗ ಚೈತ್ರ ಕುಂದಾಪುರ ಅವರಿಗೆ ಈಗ ಸದ್ಯಕ್ಕೆ ಮೊದಲನೇ ವಾರದ ಒಂದು ಫಸ್ಟ್ ಓವರ್ ಬ್ಯಾಟಿಂಗಲ್ಲಿ ಇವ್ರು ಚೆನ್ನಾಗಿ ಆಡ್ಬೋದು, ಸೆಂಚುರಿ ಹೊಡಿಬೋದು ಅಂತ ಎಲ್ಲೋ ಒಂದು ಫೀಲಿಂಗ್ ಇದೆ. ನಾನು ತಪ್ಪು ಆಗ್ಬೋದು, ಬಟ್ ಅವ್ರು ಆಡಿರ್ತಕ್ಕಂಥ ಈ ಒಂದು ಓವರಲ್ಲಿ 4 4 2 6 ಹೊಡೆದ್ರಲ್ಲ, ಸೂಪರ್ ಆಗಿದೆ ಅನಿಸ್ತಾ ಇದೆ. ಕರೆಕ್ಟಾಗಿ ಹೊಡಿತಾ ಇದ್ದಾರೆ.